ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಭೀಮನ ಅಮಾವಾಸ್ಯೆಯ ದಿನದಂದು ಪತಿಯ ಪಾದಪೂಜೆಯನ್ನು ಮಾಡುವ ಪದ್ಧತಿ ಇದೆ. ಅಂದರೆ ಮದುವೆಯಾಗಿರುವಂಥ ಮಹಿಳೆಯರು ತಮ್ಮ ಪತಿಗೆ ಆರೋಗ್ಯ, ಆಯುಷು, ದೀರ್ಘಾಯುಷು ಲಭಿಸಲಿ ಎಂದು ಪತಿಯ ಪಾದಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಒಂದು ಪದ್ಧತಿ ಇದೆ. ಈ ಭೀಮನ ಅಮಾವಾಸ್ಯೆಯ ದಿನದಂದು ಪತಿಯ ಪಾದಪೂಜೆಯನ್ನು ಯಾವ ರೀತಿಯಾಗಿ ವಿಧಿವಿಧಾನಗಳ ಮೂಲಕ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಅಂದರೆ ಪತಿಯ ಪಾದಪೂಜೆಯನ್ನು ಮಾಡುವುದರ ಜೊತೆಗೇನೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆಯನ್ನು ಮಾಡಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮದುವೆಯಾಗಿರುವ ಮಹಿಳೆಯರು ಜೊತೆಗೆ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಕೂಡ ಮಾಡಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಜೋಡಿ ದೀಪಸ್ತಂಭಗಳನ್ನು ಇಟ್ಟು ಶಿವ ಪಾರ್ವತಿಯರ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು. ನಾನು ಈಗಾಗಲೇ ಜ್ಯೋತಿರ್ಭೀಮೇಶ್ವರ ವ್ರತದ ಜೋಡಿ ದೀಪಗಳ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈಗಾಗಲೇ ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಯಾವ ರೀತಿಯಾಗಿ ಜ್ಯೋತಿರ್ಭೀಮೇಶ್ವರ ವ್ರತದ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಈ ಜೋಡಿ ದೀಪಗಳ ಪೂಜೆಯನ್ನು ಮನೆಯಲ್ಲಿ ಮಾಡಿದ ನಂತರ ನಿಮ್ಮ ಪತಿಯ ಪಾದಪೂಜೆಯನ್ನು ಮಾಡಬೇಕು. ಆಗಲೇ ಪೂಜೆಯ ಸಂಪೂರ್ಣ ಫಲ ಅನ್ನೋದು ನಿಮಗೆ ಸಿಗುವಂಥದ್ದು. ಈ ಜೋಡಿ ದೀಪಗಳ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ 2 ಕಂಕಣ ದಾರವನ್ನು 9 ಗಂಟಿನ ಕಂಕಣ ದಾರವನ್ನು ಇಟ್ಟು ಪೂಜೆಯನ್ನು ಮಾಡಿರಬೇಕು. ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ಪತಿಯ ಕೈಗೆ ನೀವು 1 ಕಂಕಣ ದಾರವನ್ನು ಕಟ್ಟಬೇಕು. ನಂತರ ನಿಮ್ಮ ಪತಿಯ ಕೈಯಿಂದ ನೀವು ಕೂಡ 1 ಕಂಕಣ ದಾರವನ್ನು ಕಟ್ಟಿಸಿಕೊಂಡು ನಂತರ ಪತಿಯ ಪೂಜೆಯನ್ನು ಮಾಡಬೇಕು. ನಿಮ್ಮ ಪತಿಯನ್ನ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಒಂದು ಟೇಬಲ್ ಮೇಲೆ ಕೂರಿಸಿ ಒಂದು ಅಗಲವಾದ ತಟ್ಟೆಯಲ್ಲಿ ಅವರ ಪಾದಗಳನ್ನು ಇಟ್ಟು ಅವರ ಪಾದವನ್ನು ನೀವು ತೊಳೆಯಬೇಕು. ನಿಮ್ಮ ಅಂಗೈ ಸ್ಪರ್ಶಿಸುವ ರೀತಿಯಲ್ಲಿ ಅವರ 2 ಪಾದಗಳನ್ನು ತೊಳೆದ ನಂತರ ಆ ಪಾದ ತೊಳೆದ ನೀರನ್ನು ನಿಮ್ಮ ತಲೆಗೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ನೀರನ್ನು ನಿಮ್ಮ ಮನೆಯ ಸಿಂಕಲ್ಲಿ ಅದನ್ನು ಹಾಕಿ ಆ ತಟ್ಟೆಯ ಒಳಗೆ ಮತ್ತೆ ನಿಮ್ಮ ಪತಿಯ ಪಾದಗಳನ್ನು ಇಟ್ಟು ಪಾದಗಳಿಗೆ ಅರಿಶಿನ, ಕುಂಕುಮ ಮತ್ತು ಹೂಗಳನ್ನು ಇಡಬೇಕು. ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ನೀವು ಕರ್ಪೂರದಿಂದ ಆರತಿಯನ್ನು ಮಾಡಬೇಕು. ಇದಿಷ್ಟು ಆದ ನಂತರ ಅಕ್ಷತೆಯನ್ನು ನಿಮ್ಮ ಪತಿಯ ಕೈಗೆ ಕೊಟ್ಟು ಅವರ ಕೈಯಿಂದ ನೀವು ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಸಿಕೊಂಡು ಅವರ 2 ಪಾದಗಳನ್ನು ನಿಮ್ಮ 2 ಕೈಗಳಿಂದ ಅಂಗೈ ಸ್ಪರ್ಶಿಸುವ ರೀತಿಯಲ್ಲಿ ಮುಟ್ಟಿ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಪತಿಯ ಆಶೀರ್ವಾದವನ್ನು ತೆಗೆದುಕೊಂಡ ನಂತರ ಅವರಿಗೆ ಏನಾದರೂ ಒಂದು ಸಿಹಿಯನ್ನು ತಿನ್ನಿಸಬೇಕು. ಕೊನೆಯಲ್ಲಿ ಅವರಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು. ನಾವು ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕಾದರೂ ಕೂಡ ಅದಕ್ಕೆ ಕೆಂಪು ನೀರಿನ ಆರತಿಯನ್ನು ಮಾಡಿರ್ತೀವಿ. ಅದಕ್ಕೆ ಸಪ್ರೇಟಾಗಿ ಕೆಂಪಾರತಿಯನ್ನು ಮಾಡಬೇಕು. ನಿಮ್ಮ ಪತಿಗೆ ಸಪ್ರೇಟಾಗಿ ಕೆಂಪಾರತಿಯನ್ನು ಮಾಡಬೇಕು. ಜೋಡಿ ದೀಪಗಳ ಪೂಜೆಯಲ್ಲಿ, ದೇವರ ಪೂಜೆಯಲ್ಲಿ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾದ್ರೆ ಅರಿಶಿಣ ಮತ್ತು ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಕೆಂಪಾರತಿಯನ್ನು ಮಾಡಬೇಕು. ಪತಿಗೆ ಅಂದರೆ ನಿಮ್ಮ ಪತಿಗೆ ಕೆಂಪಾರತಿಯನ್ನು ಮಾಡಬೇಕಾದರೆ ನೀರಿನಲ್ಲಿ ಅರಿಶಿಣ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನಾಗಿ ಮಾಡಿಕೊಂಡು ಅದರಿಂದ ಕೆಂಪಾರತಿಯನ್ನು ಮಾಡಬೇಕು. ನಿಮ್ಮ ಪತಿಗೆ ಕೆಂಪಾರತಿ ಮಾಡಿದ ನೀರನ್ನು ಯಾವುದೇ ಗಿಡಕ್ಕೆ ಹಾಕಬೇಡಿ, ನಿಮ್ಮ ಮನೆಯ ಸಿಂಕಲ್ಲಿ ಅದನ್ನು ಹಾಕಿ. ಇದಿಷ್ಟು ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಜೋಡಿ ದೀಪಗಳ ಪೂಜೆಯನ್ನು ಮಾಡಿದ ನಂತರ ಗಂಡನ ಪಾದಪೂಜೆಯನ್ನು ಮಾಡುವ ವಿಧಾನ. ಪತಿಯ ಪಾದಪೂಜೆಯನ್ನು ಮಾಡಿದ ನಂತರ ಪತ್ನಿಗೆ ಪತಿಯು ಏನಾದರೂ ಒಂದು ಚಿಕ್ಕದಾದರೂ ಸಹ ಉಡುಗೊರೆಯನ್ನು ಕೊಡುವ ಪದ್ಧತಿ ಇದೆ. ಇದೆಲ್ಲ ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.